ಅಶ್ವಿನ್ ಅವರ ಈಗ 22ರಿಂದ 25 ಬಿಜೆಪಿ ಜೆಡಿಎಸ್ ತೋರಿಸ್ತಾ ಇದೆ. 2019ರ ಚುನಾವಣೆಯಲ್ಲಿ ಸಮೀವುಲ್ಲಾ ಸರ್ಗೂ ಚೆನ್ನಾಗಿ ನೆನಪಿರುತ್ತೆ. ಇಡೀ ಇಂಡಿಯಾದ ಲೋಕಸಭಾ ಎಷ್ಟು ಕ್ಷೇತ್ರಗಳಿತ್ತು ಅಷ್ಟು ಕ್ಷೇತ್ರಗಳಿಂದ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಗುರುತಿಸಿಕೊಂಡಿದ್ದು ಮಂಡ್ಯ. ಎಲ್ಲ ಕ್ಯಾಮರಾಮನ್ಗಳು ಎಲ್ಲ ರಿಪೋರ್ಟ್ಗಳು ಪ್ರತಿದಿನ ಬೆಳಗ್ಗೆ ಆಗಿ ರಾತ್ರಿವರೆಗೂ ಕೂಡ ಮಂಡ್ಯದಲ್ಲಿ ಏನಾಗ್ತಿದೆ ಅನ್ನೋದೇ ಚರ್ಚೆಗಳಾಗ್ತಾ ಇದೆ. ಎಲ್ಲರ ಅಳಲು ಬಾಕಿ ಇದ್ದವ್ರದ್ದು ನಾವು ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಾ ಇದ್ದಪ್ಪ, ನಮಗೂ ಸ್ವಲ್ಪ ತೋರಿಸಿ. ಈಗ ನಿಮ್ಮ ಅಸ್ತಿತ್ವ ಎಷ್ಟು ಕ್ಷೇತ್ರಗಳಲ್ಲಿ ಇರುತ್ತೆ ಅಂತೇಳಿ ಅದೇ ರೀತಿಯಾಗಿ ಜೆಡಿಎಸ್ ಫೈಟ್ ಕೊಡುತ್ತಾ? ಕುಮಾರಸ್ವಾಮಿ ಅವರು ಎಲ್ಲಿ ನಿಲ್ತಾರೆ? ಅದು ಕುಮಾರಸ್ವಾಮಿ ಈಗ ನೀವು ಮಂಡ್ಯ ಅಂತ ಹೇಳಿದ್ರಿಂದ ನಾನು ಅದೇ ಭಾಗದವನು, ಅದೇ ಜಿಲ್ಲೆಯವನಾಗಿರೋದ್ರಿಂದ ನಾವು ಒಂದು ಬಾರಿ ಸೋಲ್ ನೋಡಿದೀವಿ. ಈಗ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಂಡ್ಯದಲ್ಲಿ ಸ್ಪರ್ಧಿಸಬೇಕು, ಅವ್ರು ಬರಬೇಕು, ಮಂಡ್ಯಕ್ಕೆ ಬರಬೇಕು, ನಾವು ಒಂದು ಗೆಲುವು ಕಾಣಬೇಕು ಅಂತ ನಾವು ಕಾರ್ಯಕರ್ತನಾಗಿ ನಾನು ಆಸೆ ಪಡ್ತಿದ್ದೀನಿ ಸರ್. ಇಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ. ಸುಮಲತಾ ಅವ್ರಿಗೊಂದು ಜಾಗ ಸೀಟ್ ಬಗ್ಗೆ ಇಲ್ಲ, ಇನ್ನ ಸೀಟ್ ಬಗ್ಗೆ ಅದು ಇರುತ್ತೆ. ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅಂದ್ರೆ ಮಂಡ್ಯ ಹೊರತುಪಡಿಸಿ ಮಂಡ್ಯ ಒಂದಕ್ಕೆ ಈ ಒಂದು ಏನು ಮೈತ್ರಿ ಮಾಡ್ಕೊಂಡಿದೀವಿ ಅಂತಲ್ಲ, ಪ್ರಧಾನಮಂತ್ರಿ ಆಗಿದ್ದಂಥವ್ರು, ದೇಶ ಆಳ್ದಂಥವ್ರು ಹಾಗೂ 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯ ಆಳ್ದಂಥವ್ರು, ಒಂದು ರಾಷ್ಟ್ರ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಒಂದು ಸೆಕ್ಯುಲರ್ ಲೀಡರ್ ಮೋದಿ ಅವರ ಕೈ ಜೋಡಿಸಿದಾಗ ಬರೀ ರಾಜ್ಯಕ್ಕೆ ಮೆಸೇಜ್ ಅಲ್ಲ, ಈವನ್ ಸೆಕ್ಯುಲರ್ ಲೀಡರ್ ಮೋದಿ ಅವ್ರ ಜೊತೆ ಕೈ ಜೋಡಿಸಿದಾಗ ಅಂದ್ರೆ ಕೇಳಿಸ್ಕೊಳ್ಳಿ ರಾಮಕೃಷ್ಣ ಅವರೇ, ನೀವು ಆನ್ಸರ್ ಮಾಡಿವ್ರಿ. 50 ವರ್ಷ ಆಳಿದಂತ ಕಾಂಗ್ರೆಸ್ ಕುಮಾರಸ್ವಾಮಿ ಅವರ ಮೇಲೆ ಇರುವ ಪ್ರೀತಿ ಇದೆಯಲ್ಲ ಮೋದಿ ಅವರಿಗೆ, ಬಿಜೆಪಿ ನಾಯಕರ ಮೇಲೆ ಇಲ್ಲ. ಕಂಪ್ಲೀಟ್ ಮಾಡ್ಬಿಡ್ತೀನಿ. 50 ವರ್ಷ ಆಳಿದಂತ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರಿಗೆ ಮೋಸ ಮಾಡ್ಕೊಂಡೇ ಬಂದ್ರಿ. ಪೂಜ್ಯ ದೇವೇಗೌಡ್ರೆ ಬರಬೇಕಾಗಿತ್ತು ಅವ್ರಿಗೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡ್ಲಿಕ್ಕೆ. ಏಕೆ ಆಂಟನಿ ಅವರು ಬಿಜೆಪಿ ವಕ್ತಾರರು ಅವಾಗ್ಲೇ ಒಂದು ಮಾತು ಹೇಳಿದ್ರು. ಏಕೆ ಆಂಟನಿ ಆಂಟನಿ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಇವತ್ತಿನವರೆಗೆ ಏನು ಅಲ್ಪಸಂಖ್ಯಾತರಿಗೆ ಭರವಸೆ ಕೊಟ್ಟಿತ್ತು ಅದರಲ್ಲಿ 50% ನಾವು ಈಡೇರಿಸಲಿಕ್ಕೆ ವಿಫಲರಾಗಿದ್ದೀವಿ ಅಂತ ಏಕೆ ಆಂಟನಿ ಅವರು ಸರ್ಕಾರದಲ್ಲಿ ಹೇಳ್ತಾರೆ. ಈ ಒಂದು ಮೈತ್ರಿ ಒಂದು ದೇಶ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇಂಪ್ಯಾಕ್ಟ್ ಹೇಗೆ INDA ಒಕ್ಕೂಟದಲ್ಲಿ ಒಂದು ಭಾಗವಾದ್ರೆ ಮಾಜಿ ಪ್ರಧಾನಿಗಳು ಒಂದು ಇವತ್ತಿನ ಇರುವಂತ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಹೆಸರು ಮಾಡ್ತಿರೋಂಥ ಒಂದು ಪ್ರಧಾನಿಯವರ ಕೈ ಜೋಡಿಸಿದಾಗ ದೇಶದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಬರೀ ನಾವು ರಾಜ್ಯಕ್ಕೆ ಅಂತಾನೆ ನೋಡಬಾರ್ದು. ಮತ್ತೆ ಮಂಡ್ಯ ಹೇಳಿದ್ರಿ ಸರ್, ಲಾಸ್ಟ್ ಬಾರಿ ನಾವು ಹೇಗೆ ಕಾಂಗ್ರೆಸ್ ಒಂದು ಮೈತ್ರಿ ಮಾಡ್ಕೊಂಡ್ವಿ, ಕಾಂಗ್ರೆಸ್ ಅವ್ರು ಬಂದರು, ಕುಮಾರಣ್ಣ ಅವ್ರ ಹತ್ರ ಬಂದರು, ಇಲ್ಲ ನಾವಿಬ್ರು ಜೊತೆಯಾಗಿ ಹೋಗೋಣ ಅಂತ ಅಂದರು. ಅದನ್ನು ನಾವು ನಂಬಿಕೊಂಡು ಅವತ್ತಿನ ಸರ್ಕಾರ ಆಯಿತು, ಮಂಡ್ಯದಲ್ಲಿ ಅಭ್ಯರ್ಥಿ ನಿಲ್ಲಿಸಿದ್ವಿ. ಹಾಗೆ ತುಮಕೂರಲ್ಲಿ ಬಂತು, ಗ್ರಾಮಾಂತರದಲ್ಲಿ ಬಂತು. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ ಹಾಕೋದಿರಲಿ ಸರ್, ಪಕ್ಷಕ್ಕೆ ಹೋರಾಡಲೇ ಇಲ್ಲ ಅವರು. ಆ ಚುನಾವಣೆ ಸಂದರ್ಭದಲ್ಲಿ ಅವರು ಬೀದಿಗೆ ಬರಲಿಲ್ಲ. ಅಂದರೆ ಯಾವ ಮಟ್ಟಕ್ಕಾಯ್ತು ಅಂದ್ರೆ ನಾನು ಇದೇ ಹೇಳ್ತಿರೋದು, ತಳಮಟ್ಟದ ನಾಯಕರಿಗೆ ಕಾಂಗ್ರೆಸ್ ಕೆಳಗಡೆ ಲೈನ್ಸ್ ನೋಡಿ. ಸಿದ್ದರಾಮಯ್ಯ ಅವರು ಒಂದು ಮೇಜರ್ ಅನೌನ್ಸ್ಮೆಂಟ್, ಸಾಧ್ಯ ಆದ್ರೆ ಬ್ರೇಕಿಂಗ್ ಪ್ಲೇಟ್ ಅಲ್ಲಿ ತಗೊಳ್ಳಿ ಅದನ್ನ. ಹಿಜಾಬ್ ಬಗ್ಗೆ ಸಿದ್ದರಾಮಯ್ಯ ಅವರು ಮೇಜರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶಾಲಾ ಕಾಲೇಜ್ಗಳಲ್ಲಿ ಈ ಹಿಜಾಬ್ ವಿಚಾರ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಆದಷ್ಟು ಬೇಗ ಬ್ರೇಕಿಂಗ್ ಅಲ್ಲಿ ತಗೊಳ್ಳಿ. ಸರ್ಕಾರದಿಂದ ಶಾಲೆಗಳಲ್ಲಿ ಹಿಜಾಬ್ ಬ್ಯಾನ್ ಆದೇಶ ವಾಪಸ್ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಷ್ಟೇ ವಾಪಸ್ ಹೇಳಿದ್ದೀನಿ ಅಂತ ಹೇಳಿ ಖುದ್ದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಉಡುಪು ಅವರವ್ರ ಇಷ್ಟ ಅಂತ ಹೇಳಿ ಮೈಸೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರಧಾನಿ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿಕೆ ನೀಡೋದು ಬೋಗಸ್. ಬಟ್ಟೆ, ಉಡುಪು, ಜಾತಿ ಆಧಾರದ ಮೇಲೆ ಜನರನ್ನ ವಿಭಜಿಸುತ್ತೆ ಬಿಜೆಪಿ. ಸಮಾಜವನ್ನ ವಿಭಜಿಸುವ ಕೆಲಸವನ್ನ ಮಾಡ್ತಾ ಇದೆ ಬಿಜೆಪಿ. ಮುಖ್ಯಮಂತ್ರಿಗಳ ಹೇಳಿಕೆ ಇದು. ಹಿಜಾಬ್ ನಿಷೇಧ ವಾಪಸ್ ಪಡೆಯೋಕ್ ಹೇಳಿದ್ದೀನಿ. ಕೋರ್ಟ್ನಲ್ಲಿದೆ ಅಲ್ವಾ ಕೇಸು? ತೇಜಸ್ವಿನಿ ಮೇಡಮ್, ಕೋರ್ಟ್ನಲ್ಲಿದೆ ಕೇಸು. ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು, ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀ ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀ ಮಾಡ್ತೀಯ, ಅದು ನಿನ್ನ ಹಕ್ಕು, ನನ್ನ ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನೀನ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ. ನೀವು
ಅಲ್ವಾ? ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಇದರಿಂದ ವಿಚಲಿತರಾಗ ಪ್ರಶ್ನೆನೇ ಇಲ್ಲ. ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆ ಕೆಲಸ ಮಾಡಬೇಕು. ಆ ಥರ ಇವತ್ತು ಇಲ್ಲಿವರೆಗೆ ಮಾಡಿದ್ದೀವಿ, ಮುಂದೆನೂ ಕೂಡ ಮಾಡ್ತೀವಿ. ನಮ್ಮ ಜೊತೆ ಇರಿ ಅಷ್ಟೇನೆ. ಓಲೈಕೆ ಬಗ್ಗೆ ಮಾತಾಡ್ತಿದ್ರಿ, ನಮ್ ಜೊತೆ ಇರಿ ಅಷ್ಟೇನೆ. ಕ್ಯಾ ಕಮಾಲ್ ಕರ್ ದಿಯಾ. ನಾಪ್ಕ ಯಾರು ಹೇಳಿದ್ದು ಕ್ಯಾ ಕಮಾಲ್ ಕರ್ ದಿಯಾ ಅಂತ ರಾಜಸ್ಥಾನಲ್ಲಿ? ಓಲೈಕೆ ಅಲ್ವಾ ಸರ್ ಇದು? ಬಿಜೆಪಿ ಸರ್ಕಾರ ನಮ್ ಜೊತೆ ಇರಿ ಅಷ್ಟೇ. ರಾಮಕೃಷ್ಣ ಅವರೇ, ಹೇಳಿ ನಮ್ ಜೊತೆ ಇರಿ ಅಷ್ಟೇ ಅರ್ಥ ಹೇಳಿ. ನಮ್ ಜೊತೆ ಇರಿ ಅಷ್ಟೇ ಅರ್ಥ ಹೇಳಿ. ಯಾರಿಗೆ ಹೇಳಿದ್ದು, ಏನಕ್ಕೆ ಹೇಳಿದ್ದು? ಓಲೈಕೆ ಅಲ್ವಾ ಅದು? ಅಲ್ಲ ಅದನ್ನೇ ಹೇಳ್ತಾರ ನಿಮ್ಗೆ. ಹೇಳಿ. ಒಬ್ರು ನಾಯಕರು, ಒಬ್ರು ಮುಖ್ಯಮಂತ್ರಿಗಳು ಒಂದು ಸಭೆಯಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನೀವು ನಮ್ಮ ಪರವಾಗಿ ನಿಲ್ಲಬೇಕು, ನೀವು ನಮ್ಮ ಜೊತೆ ಇರಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲೆಕ್ಷನ್ ಇದೆ. ಅದೇ ಮೋದಿ ಅವರು ಪ್ರಧಾನ ಮಂತ್ರಿ ಅವರು ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ಧರ್ಮದ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿದಾರಲ್ಲ ಸರ್, ಸಾಕಷ್ಟು ಕೇಳಿಸ್ಕೊಂಬಿಡಿ, ಸಾಕಷ್ಟು ಕಡೆ ಪ್ಲಾಟ್ಫಾರ್ಮ್ ಹಂಚ್ಕೊಂಡಿದ್ದಾರೆ, ಕೇಳಿಸ್ಕೊಂಬಿಡಿ, ಆಲಿಂಗನ ಮಾಡ್ಕೊಂಡಿದ್ದಾರೆ, ಅಕಸ್ಮಾತ್ ಅವರು ಅಲ್ಲಿ ಟೋಪಿ ಹಾಕೊಂಡಿದ್ದಾರೆ, ಕೇಳಿಸ್ಕೊಂಬಿಡಿ, ಅವ್ರ ಔತಣಕೂಟಗಳಿಗೆ ಹೋಗಿದ್ದಾರೆ. ನಿಂತ್ಕೊಂಡು ನಮ್ ಜೊತೆ ಇರಿ, ನಮಗೆ ವೋಟ್ ಹಾಕಿ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟು ವರ್ಷ ಅವ್ರು ವೋಟ್ ಹಾಕಿ ಸಾಕು ಓಪನ್ ಆಗಿ ಕೇಳಿದ್ದಾರೆ ವೋಟ್ ಹಾಕಿ ಅಂತೇಳಿ. ಅರ್ಥ ಆಗ್ತಿದ್ಯಾ? ಅದೇನ್ ತಪ್ಪು ಅಂತ ಹೇಗಾಗುತ್ತೆ? ಅಲ್ಪಸಂಖ್ಯಾತರಿಗೆ ಹೆಣ್ಣು ಮಕ್ಕಳ ಅವ್ರ ರಕ್ಷಣೆಗೆ ಕಾರ್ಯಕ್ರಮ ಮಾಡ್ತಾ ಇದೀವಿ, ಅವ್ರನ್ನ ಪ್ರಗತಿಯ ಪಥದಲ್ಲಿ ತರಬೇಕು ಅಂತ ಮಾಡ್ತಾ ಇದೀವಿ. ಬರಬೇಕು ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್, ಇನ್ನೊಂದೇನು ಗೊತ್ತಾ? ಈ ತ್ರಿಬಲ್ ತಲಾಖ್ ಇದೆಲ್ಲ ನಾನು ಬ್ಯಾನ್ ಮಾಡ್ತಾ ಇರೋದ್ರಿಂದ ಈ ಬಾರಿ ಓಟ್ ಎಲ್ಲ ಹೆಣ್ಮಕ್ಳು ನನಗೆ ಬರುತ್ತೆ ಅಂತ ಹೇಳಿ ಆ ಮಟ್ಟಕ್ಕೂ ಮಾತಾಡಿದ್ದಾರೆ. ನಾವೊಂದು ಕೇಳಿದ ಅಂದ್ರೆ ಜಾತ್ಯತೀತರಾಗಿರಿ, ದೇಶದ ಸಂವಿಧಾನದ ಜೊತೆ, ಈ ದೇಶದ ಪ್ರಗತಿ ಜೊತೆ, ನಿಮ್ ಪ್ರಕಾರ ಅಲ್ಲ. ಬೇರೆ ರಾಜಕಾರಣ ಪಕ್ಷಗಳು ಏನ್ ಮಾಡ್ತಾರೆ ಹೇಳಿ? ಅವ್ನು ಸಪರೇಟ್ ಆಗಿ ನೋಡ್ತಕ್ಕಂಥದ್ದು, ಅವ್ನು ಊಟ ತಿನ್ನೋದು, ಬಟ್ಟೆ ಹಾಕ್ತಕ್ಕಂಥದ್ದು, ಅವ್ನ ನಡವಳಿಕೆ, ಅವ್ನ ಪಾಠ, ಊಟ ಎಲ್ಲ ಪ್ರಶ್ನೆ ಮಾಡೋದಿದೆಯಲ್ಲ, ಅದು ಕಾಂಗ್ರೆಸ್ ಅಲ್ಲಿ ಇಲ್ಲ. ನೀವು ಎಲ್ಲರೊಳಗೆ ಒಂದಾಗಿ ಸೀಟ್ ಬರ್ತಾ ಇದ್ರಿ, 19 ಸೀಟ್ ಅಲ್ಪಸಂಖ್ಯಾತರಿಗೆ ಕಳೆದ 6 ತಿಂಗಳಲ್ಲಿ ಯಾವ್ದಾದ್ರು ಒಂದು ಯೋಜನೆ ಕೊಟ್ಟಿದ್ರೆ ಕಾಂಗ್ರೆಸ್ ವಕ್ತಾರರು ಮಾಧ್ಯಮದಲ್ಲಿ ಹೇಳಿ. ಇವಾಗ ಸಿದ್ದರಾಮಣ್ಣ ಬಾಯಿ ಬಿಟ್ಟ ಸುಳ್ಳು ಹೇಳ್ತಾರೆ. ನೀವು ಯಾವ್ದಾದ್ರು ಒಂದು ಯೋಜನೆ ಕೊಡಿ, ಹಿಂದುಳಿದ ವರ್ಗದವರಿಗೆ ಕೊಡಿ. ಏನ್ ಬಾಯಲ್ಲಿ ಸಿದ್ದರಾಮಣ್ಣ ಬಾಯಿ ಸುಳ್ಳು ಹೇಳ್ದಂಗೆ ಸುಳ್ಳು ಹೇಳಕ್ ಕಲ್ತಿದ್ದೀರಾ? ಅವ್ರು ಯಾವ್ದಾದ್ರು ಸಭೆನಲ್ಲಿ ಹೋದ್ರೆ ಬರೀ ಸುಳ್ಳೆ, ಸುಳ್ಳು ಹೇಳೋದೇ ಆಯ್ತು. ನೀವು ರಾಮಕೃಷ್ಣ ಅವರೇ ನೀವು ಒಂದು ಮಾತು ಹೇಳಿದ್ರೆ ಅಲ್ಪಸಂಖ್ಯಾತರು ಬಿಟ್ರಿ ಅಂತ ನೋಡಿ. ಪಲಾಯನ ಯಾಕೆ ಮಾಡ್ತಿದ್ದೀರಾ? ನನ್ನ ಪ್ರಶ್ನೆ ಪಲಾಯನ ಯಾಕೆ ಮಾಡ್ತಿದ್ದೀರಾ? ಕಾಂಗ್ರೆಸ್ ಅವರೇ ನಾನು ಬಿಡಲ್ಲ. ಅಲ್ಪಸಂಖ್ಯಾತರಿಗೆ ಕಳೆದ 6 ತಿಂಗಳಲ್ಲಿ ಏನ್ ಕೊಟ್ಟಿದ್ದೀರಾ? ಪಲಾಯನ ಮಾಡಬೇಡಿ ನೋಡಿ. ಇದೇ ಕಾಂಗ್ರೆಸ್ ಅಂತ